ಮೊದಲನೇದಾಗಿ ವಿಜಯ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಬೆಂಗಳೂರಿನಿಂದ ಇಲ್ಲಿನವರೆಗೂ ಸಹ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದಕ್ಕೋಸ್ಕರ ಬಂದಿದ್ದೀರಿ ಅಂತ ತಮಗೆಲ್ಲರಿಗೂ ಆಭಾರಿಯಾಗಿ ತಮಗೆಲ್ಲರಿಗೂ ವಂದಿಸ್ತೇನೆ. ಪ್ರಥಮವಾಗಿ ಈಗ ತಮ್ಗೆಲ್ರಿಗೂ ಗೊತ್ತಿದೆ, ಸಾರಥಿ ಆದ್ಮೇಲೆ ನಾನು ಸುಮಾರು 13 ವರ್ಷಗಳ ಕಾಲ ಸಿನಿಮಾ ಮಾಡಕ್ ಹೋಗ್ಲಿಲ್ಲ. ಕಾರಣ, ಆಕಸ್ಮಿಕವಾಗಿ ಬಂದೆ ಸಿನಿಮಾಕ್ಕೆ. ನಿಜವಾಗ್ಲೂ ನಾನು ಸಿನಿಮಾ ಮಾಡಬೇಕು ಅಂತ ಸಾರಥಿ ಬಂದಿರಲಿಲ್ಲ, ಆಕಸ್ಮಿಕವಾಗಿ ಬಂದೆ. ಅದೇನು ಅದೃಷ್ಟನೋ ಏನೋ ಅಥವಾ ಗೊತ್ತಿಲ್ಲ, ಆ ಒಂದು ಸಿನಿಮಾನ ಪ್ರೇಕ್ಷಕ ಮಹಾಜನರು ಗೆಲ್ಸರು ತಮ್ಮೆಲ್ಲರೂ ಸಹಕಾರ ಕೂಡ ಇತ್ತು. ಅವತ್ತಿನ ಹೊಸದಾಗಿ ಮಾಧ್ಯಮಗಳು, ಮೀಡಿಯಾ ಚಾನೆಲ್ಗಳು ಇನ್ನು ಹೊಸದಾಗಿ 2-3 ಚಾನೆಲ್ಗಳು ಬಂದಿದ್ದು. ಏನಾದ್ರೂ ನಾವು ಹೋಗ್ಬೇಕಾದ್ರೆ ಬರಹ ಪತ್ರಿಕೆಗಳ ಮುಖೇನನೇ ಹೋಗ್ಬೇಕಿತ್ತು. ಅಂತ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸಹ ನನಗೆ ಹೆಚ್ಚು ಒತ್ತು ಕೊಟ್ಟು ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ರಿ. ನನಗೆ ಸಿನಿಮಾ ಮಾಡಿದ್ದಾಯ್ತು, SS ಬಂದಿದ್ದಾಯ್ತು, ಸ್ಟೇಟ್ ಅವಾರ್ಡ್ ಬಂತು. ಮುಂದೇನಾದ್ರೂ ಮತ್ತೆ ಸಿನಿಮಾ ಮಾಡಿದಾಗ ಎಲ್ಲಿ ಏನಾಗ್ಬಿಡುತ್ತೋ, ಬಂದಿರೋ ಹೆಸರೆಲ್ಲ ಕಳ್ಕೊಂಡ್ಬಿಡ್ತೀನಿ ಅಂತ ತುಂಬಾ ಭಯನೂ ಇತ್ತು. ಕಾರಣ, ಯಾಕಂದ್ರೆ ಕತೆ ಕೇಳ್ತಾ ಇದ್ದೆ, ಕಥೆನಲ್ಲಿ ಉಳಿರ್ತಿರ್ಲಿಲ್ಲ. ಎಷ್ಟೋ ಜನ ಮೊದಲು ಡೈರೆಕ್ಟರ್ಗಳು ಹೇಳ್ತಾ ಇದ್ರು, ಸರ್ ಹಿಂಗ್ ಮಾಡ್ಬೋದು ಸರ್, ಹಿಂಗಿದೆ ಸರ್, ನೀವೇನಿಲ್ಲ ಸರ್, 10 ಕೋಟಿ ಹಾಕಿದ್ರೆ 50 ಕೋಟಿ ಮಾಡ್ಬೋದು ಸರ್ ಅಂತ. ನಮ್ಮ ಸ್ವಾಮಿ, ನಾನು ದುಡ್ಡು ಮಾಡಕ್ಕಂತೂ ಬಂದಿಲ್ಲ, ನನ್ನ ಪ್ರೊಫೆಷನ್ನೇ ಬೇರೆ. ಏನೋ ನನಗೆ ಆಕಸ್ಮಿಕವಾಗಿ ಬಂತೇನೋ ಗೊತ್ತಿಲ್ಲ, ಈ ಮಟ್ಟಕ್ಕೆ ಹೆಸರು ಬಂದಿದೆ. ಜನತೆ 100-150 ರೂಪಾಯಿ ಕೊಟ್ಟು, ಅವತ್ತು ನಮ್ಮ ಸಿನಿಮಾ ಇದ್ದಾಗ 60 ರೂಪಾಯಿ 80 ರೂಪಾಯಿ ಇತ್ತು. ಹಳ್ಳಿ ಕಡೆ 40 ರೂಪಾಯಿ 60 ರೂಪಾಯಿ ಇತ್ತು. 10 ಸತಿ ಬಂದು ನೋಡಿ ಈ ಮಟ್ಟಕ್ಕೆ ವಿಜಯ ಗೆಲ್ಸಿದ್ದಾರೆ. ನನ್ನ ಬಗ್ಗೆ ಏನೋ ಒಂದು ಓಪಿಟ್ಕೊಂಡಿರ್ತಾರೆ. ಯಾವ್ದಾದ್ರು ಮತ್ತೆ ತಮಗೆಲ್ಲರೂ ಗೊತ್ತಿರ್ಬೋದು, ಏನೋ ಅಂತಿಂತ ಸಿನಿಮಾ ಮಾಡಿದ್ರೆ ಎಲ್ಲಿ ಬಂದಾಗ ಹೆಸರು ಕಳ್ಕೊಂತೀನೋ ಅನ್ನೋ ಒಂದು ದೃಷ್ಟಿಯಿಂದ ನಾನು ಸಿನಿಮಾ ಮಾಡಕ್ ಹೋಗ್ಲಿಲ್ಲ. ಇವತ್ತಿನ ಜನರೇಷನ್ಗೆ ಕತೆ ಹೇಗಿರ್ಬೇಕು, ಕಂಟೆಂಟ್ ಅನ್ನೋದ ಈಗಿನ ಜನರೇಷನ್. ನನ್ನ ಮಗ ಹೇಳ್ದ, ಪಾಪ ತುಂಬಾ ಬುದ್ಧಿವಂತರಿದ್ದಾರೆ ಜಡೇಶ್ ಸರ್ ಅವರು, ನೀವು ದಯವಿಟ್ಟು ನಾನೇ ನಿಮ್ಗೆ ಹೇಳ್ದೆ, ಸಿನಿಮಾ ಮಾಡಿದ್ರೆ ನಾನು ನಿಮ್ ಜೊತೆಲಿ ಇರಲ್ಲ ಅಂತ, ನೀವು ಮಾಡಿ ಪಾಪ ಅಂತ ಹೇಳಿದ್ರು. ಅವಾಗ ನಾನು ಜಡೇಶ್ ಸರ್ ಅವ್ರನ್ನ ಆಯ್ತಪ್ಪ ಕರ್ಸೋಣ ಅಂತ ಹೇಳ್ಬಿಟ್ಟು ಕರೆಸಿದ್ವಿ. ಒಂದೇ ವಾರದಲ್ಲಿ ನಾವು ಪ್ರಿಪರೇಷನ್ ಇಲ್ಲ, ಸಿನಿಮಾ ಮಾಡ್ಬೇಕು ಅಂತ ಇರ್ಲಿಲ್ಲ. ಅವ್ರ ಕತೆ ಹೇಳಿದ್ರು, ವಿಜಯ್ ಸರ್ ಹತ್ರ ಹೋಗೋಣ ಸರ್ ಅಂದ್ರು. ವಿಜಯ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಸಾರಥಿ ಆದ 2 ವರ್ಷದಲ್ಲೇ ಅವ್ರ ಸಿನಿಮಾ ಮಾಡ್ಬೇಕಾಗಿತ್ತು. ಏನೋ ಕಾರಣಾಂತರದಿಂದ ಅದಾಗ್ಲಿಲ್ಲ. ನಾವು ಹೋದ್ವಿ ಸರ್ ಹತ್ರ. ವಿಜಯ್ ಸರ್ ಅವರು ತುಂಬಾ ಸಂತೋಷ ಪಟ್ಟು, ಬನ್ನಿ ಸರ್, ಏನು ಮಾತಾಡ್ಲಿಲ್ಲ. ಎಲ್ಲರೂ ಹೇಳ್ತಾರೆ, ಯಾವ ರೆಮ್ಯುನರೇಷನ್ ಬಗ್ಗೆನೂ ಮಾತಾಡಿಲ್ಲ, ಏನು ಮಾತಾಡಿಲ್ಲ. ಸಿನಿಮಾ ನೀವು ಮಾಡ್ತೀರಾ ಸರ್, ಹೇಳಿ ಸರ್ ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಇವತ್ತು ಮೊನ್ನೆ ಒಂದ್ ದಿವಸ ನಾವು ಇನ್ನ ಸೆಟ್ ಅಲ್ಲಿ ಜೂನಿಯರ್ ಸಹ ಬಂದಿರಲಿಲ್ಲ. 7 ಗಂಟೆಗೆ ಸರ್ ಬಂದು, ಎಲ್ಲಿ ಜಡೇಶ್ ಅಂತ ಹೇಳಿ, ನನಗೆ ಎಷ್ಟು ಖುಷಿ ಆಗುತ್ತಂದ್ರೆ, ಒಬ್ಬ ನಿರ್ಮಾಪಕ ಬಂಡವಾಳ ಆಗ್ತಾನೆ, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದ ಒಂದು ದೃಷ್ಟಿನ ಇಟ್ಕೊಂಡು ಇವತ್ತು ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಇವತ್ತು ಏನು ನಮ್ಮ ಸರ್ ಅವರು ಮುಂದೆ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಎತ್ತರಕ್ಕೆ ಬೆಳೆಯುವಂತ ವ್ಯಕ್ತಿ. ಕಾರಣ, ಒಂದು ಟೇಕಲ್ಲಿ ಏನಾದ್ರೂ ಒಂದು ಸ್ವಲ್ಪ ಕಡಿಮೆ ಬಂದ್ರು ಸಹ ಅವರು, ಜಡೇಶ್ ಇನ್ನೊಂದು ಶೆಟ್ ಮಾಡ್ಬೇಡ, ಇನ್ನೊಂದು ತಗೊಳೋಣ ಅಂತ ಹೇಳಿ, ಅದನ್ನ ಯಾರೇ ಆಗಿರ್ಲಿ, ಬಿಡೋ ನಾನು ಮಾಡಿದ್ದೀನಿ ಅಂತ ಏನಾದ್ರು ಡೈರೆಕ್ಟರ್ ಕೇಳಿದಾಗ ಕೆಲವರು ನೋಡಿದ್ರಲ್ಲ ಹೇಳ್ತಾರೆ. ಆದ್ರೆ ಸಾರ್ ಹಂಗಲ್ಲ, ನೋಡ್ಬಿಟ್ಟು ಮಾನಿಟರ್ ಬಂದು ಇನ್ನೊಂದು ಶಾಟ್, ಇನ್ನೊಂದು ಟೇಕ್ ತಗೊಳಮ್ಮ, ಹಿಂಗ್ ಮಾಡಮ್ಮ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ. ಇವತ್ತು ಅಂತ ಒಂದು ವಿಜಯ್ ಸರ್ ಹುಟ್ಟುಹಬ್ಬ, ಅವರು 100 ವರ್ಷ ಚೆನ್ನಾಗಿ ಬಾಳ್ಲಿ, ತುಂಬಾ ಎತ್ತರ ಬೆಳಿಬೇಕು ಅಂತ ಮತ್ತೊಮ್ಮೆ ಅವ್ರಿಗೆ ಆಶಿಸ್ತೇನೆ. ಅದೇ ರೀತಿ ರಿಪನ್ನೆ ಇವತ್ತು ಅಂಬೆಗಾಲಿಡ್ತಾ ಈ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಇವತ್ತು ಅವ್ರ ತಂದೆ ಡೆಡಿಕೇಶನ್. ಯಾರೇ ಒಬ್ರು ಎತ್ತರ ಬೆಳೆದು ಹೀರೋ ಆದ ನಂತರ ಸಡನ್ ನನ್ನ ಮಗಳನ್ನ ಹೀರೋಯಿನ್ ಮಾಡಬೇಕು ಅಂತ ಬಯಸ್ತಾರೆ. ಇದರಲ್ಲಿ ಹೀರೋಯಿನ್ನೇ, ಅದು ಸೆಕೆಂಡ್ ಹೀರೋಯಿನ್. ಇವತ್ತು ಆದ ಪರವಾಗಿಲ್ಲ, ಒಂದು ಇಬ್ಬರಲ್ಲಿ ಡೆಡಿಕೇಶನ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಪ್ಪುಗಳು ಮಾಡ್ತಿದ್ದಾರೆ. ಅದ್ರ ತಕ್ಕಂತೆ ಅವರು ಸಹ ಎಫರ್ಟ್ ಆಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನ ಜಡೇಶ್ ಬಗ್ಗೆ ತಮ್ಗೆಲ್ರಿಗೂ ಗೊತ್ತು, ನೀವು ಅವ್ರನ್ನೇ ಕೆಣಕ್ತಾ ಇರ್ತೀರ. ಅವರ ಕಂಟೆಂಟ್ ಆಗಿರ್ಬೋದು, ಹಳ್ಳಿ ಸೊಗಡು ತುಂಬಾ
ತುಂಬಾ ವಿಚಾರವಂತ, ಬುದ್ಧಿವಂತ. ಹೇಳ್ತಾರೆ, ಗಾತ್ರ ಚಿಕ್ಕದಾದ ಕೀರ್ತಿ ದೊಡ್ಡದಂತ. ನೋಡಕ್ ಕೂಡಾಗಿದ್ರು ಅವರ ಒಂದು ಬುದ್ಧಿ ಇದೆಯಲ್ಲ, ತುಂಬಾ ವೆರಿ ವೆರಿ ಟ್ಯಾಲೆಂಟೆಡ್ ಮನುಷ್ಯ. ನಿಜವಾಗ್ಲೂ ಆ ಮನುಷ್ಯ ಇವತ್ತೇನೆಲ್ಲ ಹೇಳ್ತಾರೆ ಪ್ಯಾನ್ ಇಂಡಿಯಾ ಅಂತ, ವರ್ಲ್ಡ್ ಇಂಡಿಯಾ ಆಗ ಮಟ್ಟಕ್ಕೆ ಆ ಮನುಷ್ಯ ಬೆಳಿತಾರೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖೇನ ಹೇಳಕ್ ಸಹ ಬಯಸ್ತೀನಿ. ಅದೇ ರೀತಿ ಮಾಸ್ತಿ ನನ್ನ ಗೆಳೆಯ, ನಮ್ಮ ಏರಿಯಾದಲ್ಲೇ ನಾವಿಬ್ಬರು ಒಂದೇ ಕಡೆ ವಾಸ, ಮಹಾಲಕ್ಷ್ಮಿ ಹೋಟೆಲ್ ಅವ್ರಿಗೂ ಅಲ್ಲ ಏರಿಯಾ ತಮ್ಗೆಲ್ರೂ ಗೊತ್ತಿದೆ, ಅವ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಿಲ್ಲ. ಅವ್ರಿಬ್ರು ಅಂದ್ರೆ ಸಿನಿಮಾದಲ್ಲಿ ಆ ಕತೆ ಯಾವ ರೀತಿ ಹೋಗ್ತದಂತ ಆ ಡೈಲಾಗ್ಗಳು ಕೇಳ್ತಾ ಇದ್ರೆ ಯೂತ್ಸ್ಗೆ ಒಂದು ಇನ್ಸ್ಪಿರೇಷನ್ ಇರ್ತದೆ ಅಂತ ಒಬ್ಬ ಡೈಲಾಗ್ ರೈಟರು. ಅದೇ ರೀತಿ ನಮ್ಮ ಶ್ರೀಕಾಂತ್ ಹೊಸದಾಗಿ ಈಗ ಅವರು ಸಹ ಅವ್ರ ಜೊತೆಗೆ ಸೇರ್ಕೊಂಡು ತುಂಬಾ ಅವರು ಒಂದು ಒಳ್ಳೆ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಈಗ ತಾನೇ ನಮ್ಮ ವಿಜಯ್ ಸರ್ ಅವರ 20 ವರ್ಷದ ಬಾಂಧವ್ಯದ ಡಿವೈಎಸ್ಪಿ ಸರ್ ಬಂದಿದ್ದಾರೆ. ನೋಡಿ, ಒಬ್ಬ ಅಧಿಕಾರಿ ಆದ್ರೂ ಒಬ್ಬ ಸ್ನೇಹಿತ ಹುಟ್ಟುಹಬ್ಬಕ್ಕೋಸ್ಕರ ರಜಾ 3 ಅವರ್ ಆಗ್ಲಿ ನಾನು ಹೋಗ್ಬೇಕು ಸರ್, ನಾನು ವಿಜಯ್ ಸರ್ ವಿಶ್ ಮಾಡ್ಬೇಕು ಅಂತ ಬಂದಂತ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ. ತುಂಬಾ ಖುಷಿ ಆಯ್ತು ಸಂತ ನೋಡಿ. ಅದೇ ರೀತಿ ನರಸಿಂಹ ಅವರು ಇವತ್ತು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅಲ್ಲಿ, ರಾಕ್ಲೈನ್ ಪ್ರೊಡಕ್ಷನ್ ಅಲ್ಲಿ ಎಲ್ಲ ಕಡೆ ಕೆಲಸ ಮಾಡಿದಂತ ವ್ಯಕ್ತಿ, ತುಂಬಾ ಅನುಭವಸ್ಥ ವ್ಯಕ್ತಿ. ಅವರು ಸಹ ನಮ್ಮ ಇದರಲ್ಲಿದ್ದಾರೆ. ತಮ್ಗೆಲ್ರಿಗೂ ಅಜನೀಶ್ ಲೋಕನಾಥ್ ಅವ್ರ ಬಗ್ಗೆ ಗೊತ್ತೇ ಇದೆ. ಮತ್ತೆ KM ಪ್ರಕಾಶ್ ನಮ್ಮ ಸಾರಥಿನಲ್ಲೂ ಸಹ ಮಾಡಿದ್ರು. ಸ್ವಾಮಿ ಅವರು ಕ್ಯಾಮ್ರಾಮ್ಯಾನ್, ಈಗಾಗಲೇ ಅವರು ಹಿಂದಿನಲ್ಲೂ ಸಹ ಮಾಡ್ತಾರೆ, ತೆಲುಗಿನಲ್ಲೂ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಅವಕಾಶಗಳು ಸಹ ಅವ್ರು ಇದೆ. ಈ ಒಂದು ಸಿನಿಮಾ ಮುಗಿಸಿದ್ಮೇಲೆ ಅವರು ಜಾಕೀರ್ ಶರೀಫ್ನವರು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ, ಈ ಟೈಗರ್ ಶರೀಫ್ ಅವ್ರದ್ದು. ಇನ್ನು ನನ್ನ ಮಗನ ಬಗ್ಗೆ ನಾನೇನ್ ಹೇಳಂತ ಅವಶ್ಯಕತೆ ನನಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ತಂದೆಯಾಗಿ ಇಂತ ಅದು ಹೇಳೋದಕ್ಕೆ ಇದಾಗುತ್ತೆ. ನಿಜವಾಗ್ಲೂ ತುಂಬಾ ಸಂತೋಷ. ಇನ್ನ ನಾನು ಏನು ಹೇಳೋದಕ್ಕೆ ಹೆಚ್ಚು ಮಾಡಿದ್ರೆ, ಈ ಒಂದು ಕಥೆಯನ್ನ ಬೇರೆಯವ್ರ ಹತ್ರ ಇತ್ತು, ಕಾರಣಾಂತರದಿಂದ ನನಗೆ ಬಂತು. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕಾಂತ ಸಹ ನಮ್ಮ ಊರಿನ ಹುಡುಗ ಜಡೇ ಸರ್ ಅವ್ರನ್ನ ಕರ್ಕೊಂಡ್ಬಂದು ಪರಿಚಯ ಮಾಡಿದ್ರು, ಕಾಂತ ಅಂತ. ಅವನು ಬೆಳೀತಾ ಇದ್ದಾನೆ, ಅವರು ಒಳ್ಳೇದಾಗ್ಲಿ. ಇನ್ನೆಲ್ಲರಿಗೂ ಸಹ ನಾನು ಮೊದಲನೇದಾಗಿ ಪ್ರೇಕ್ಷಕರಿಗೆ ತಮ್ಮ ಮುಖೇನ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹಿಂದೆ ನೀವು ಸಾರಥಿನಲ್ಲಿ 5 ಸತಿ 10 ಸತಿ ಸಿನಿಮಾ ಬಂದು ನೋಡಿ ಆ ಸಿನಿಮಾನ ಯಶಸ್ಸು ಕೊಟ್ಟು ಗೆಲ್ಸಿದ್ರಿ, ನಿಜವಾಗ್ಲೂ ಅದಕ್ಕಿನ್ನ 2 ಪಟ್ಟು ಈ ಸಿನಿಮಾ ಆಗುತ್ತೆ ಅಂತ ಹೇಳಿ ನಾನು ಈ ಮುಖೇನ ಖುಷಿಯಿಂದ ಹೇಳ್ತೀನಿ. ಈ ಸಿನಿಮಾ ಯಾವುದೇ ರೀತಿಯಲ್ಲಿ ಧಕ್ಕೆ ಬರದಂಗೆ, ಜೊತೆ ಬರದಂಗೆ ಕನ್ನಡದಲ್ಲಿ ಏನಪ್ಪಾ ಇಂಥ ಸಿನಿಮಾ ಮಾಡೋರಿದ್ದಾರೆ ಅನ್ನೋ ಒಂದು ಮಟ್ಟಕ್ಕೆ, ನಾನು ಬೇರೆ ಹೇಳ್ತಾರೆ ಅಷ್ಟು ಕೋಟಿ ಇಷ್ಟು ಕೋಟಿ ಪ್ಯಾನ್ ಇಂಡಿಯಾ ಅಂತ. ನಾನೇನಿದ್ರು ನಮ್ಮ ಡೈರೆಕ್ಟರ್ ಹೇಳೋದು, ಸರ್ ನೀವೇನ್ ಮಾಡ್ತೀರ ನನ್ನ ಅಡಚಣೆ ಇಲ್ಲ, ನಾನು ಅಡ್ಡಿಪಡಿಸಲ್ಲ. ನೀವೇನ್ ಮಾಡಿದ್ರು ₹1 ಪೋಲಾಕ್ಬಾರ್ದು, ಆದ್ರೆ ಸ್ಕ್ರೀನ್ ಮೇಲೆ ಕಾಣ್ಬೇಕು. ಬರೋಂತ ಪ್ರೇಕ್ಷಕ 2.25 ಗಂಟೆ 2.5 ಗಂಟೆ ಏನ್ ಬಂದು ನಾನು ದುಡ್ಡು ಕೊಟ್ಟು ಬಂದೆ, ತುಂಬಾ ಹೊರ್ತಿದ್ಯಮ್ಮ ಅಂತ ಅನ್ಕೊಂಡು ಸಂತೋಷ ಥಿಯೇಟರ್ ಹೋಗ್ಬೇಕು ಅನ್ನೋದು ಒಂದೇ ಒಂದು ದೃಷ್ಟಿ ಹೇಳ್ತಾ, ಇನ್ನ ತಮಗೂ ಲೇಟ್ ಆಯ್ತು. ಈಗ ನಾನು ವಿಜಯ್ ಸರ್ ಅವರಿಗೆ ಮತ್ತೊಮ್ಮೆ ವ್ಯಕ್ತಿ, ಇವತ್ತು ಯಾವುದೇ ಒಂದು ವ್ಯಕ್ತಿನ ನಾವು ಗುರುತಿಸ್ಬೇಕಾದ್ರೆ ಹೇಳ್ತಾರೆ ರೂಪ ಮುಖ್ಯ ಅಲ್ಲ, ಅವರ ಗುಣ, ಅವರ ನಡತೆ. ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯ್ತು. ಒಬ್ಬ ಪ್ರೊಡ್ಯೂಸರ್ ಕಷ್ಟಪಡ್ತಾನೆ, ದುಡ್ಡು ಹಾಕ್ತಾನೆ, ಎಲ್ಲಿಂದ ತರ್ತಾನೆ ಗೊತ್ತಿಲ್ಲ, ಅವನಿಗೆ ಧಕ್ಕೆ ಆಗ್ಬಾರ್ದು ಅನ್ನೋ ರೀತಿನಲ್ಲಿ ಇವತ್ತು ನಮ್ಮ ಸಾರಥಿ ಬ್ಯಾನರ್ ಅಲ್ಲಿ ನನಗೆ ತುಂಬಾ ಹೆಮ್ಮೆ ಇದೆ. ಇನ್ನ ಮುಂದೆ ನಾವು ಅವ್ರ ಜೊತೆಯಲ್ಲಿ ಎಷ್ಟು ವರ್ಷ ಬಾಂಧವ್ಯ ಇರ್ತದೋ ದೇವ್ರಿಗೆ ಗೊತ್ತು. ನನಗಂತೂ ಅವ್ರ ಬಗ್ಗೆ ಬಹಳ ಹೆಮ್ಮೆಯಿಂದ 3 ವರ್ಷ ಸುಖವಾಗಿ ಬಾಳ್ಲಿ, ಇನ್ನ ಎತ್ತಕ್ಕೆ ಬೆಳಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್.